ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ ಏಕಾಂಗಿಯಾಗಿ ಒಬ್ಬರೇ ಇದ್ದಾರೆ. ದರ್ಶನ್ಗೆ ಕಾಲ ಕಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೆಲವೇ ಕ್ಷಣದಲ್ಲಿ ಡೆವಿಲ್ಗೆ ಸೆಲ್ನಲ್ಲಿ ಟಿವಿಯನ್ನು ಕೊಡ್ತಾರೆ. ದಾಸನ ಬೇಡಿಕೆ ಈಡೇರಿಕೆಗೆ ಅಧಿಕಾರಿಗಳು ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಟಿವಿ ನೀಡುವಂತೆ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಒಬ್ಬನೇ ಇದ್ದು ಬೇಸರ ಆಗ್ತಾ ಇದೆ, ನನಗೆ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಟಿವಿ ಕೊಡಿ ಅಂತ ಹೇಳಿ ಕೇಳಿದ್ರು ದರ್ಶನ್. ಹಾಗಾಗಿ ಜೈಲಾಧಿಕಾರಿಗಳು ದರ್ಶನ್ಗೆ ಟಿವಿಯನ್ನು ಕೊಡೋದಕ್ಕೆ ಈಗ ರೆಡಿ ಮಾಡ್ತಾ ಇದ್ದಾರೆ. ಹಳೆ ಟಿವಿ ರಿಪೇರಿ ಮಾಡಿ ನೀಡೋದಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಇರುವ 15ನೇ ಸೆಲ್ಗೆ ಟಿವಿ ನೀಡೋದಕ್ಕೆ ಜೈಲಾಧಿಕಾರಿಗಳು ತಯಾರಿಯನ್ನು ಮಾಡ್ತಾ ಇದ್ದಾರೆ. ದರ್ಶನ್ನ ಮೊದಲು ಬೇಡಿಕೆ ಇಟ್ಟಿದ್ದು, ನನಗೆ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ನನಗೊಂದು ಸರ್ಜಿಕಲ್ ಚೇರ್ ಬೇಕು ಅಂತೇಳಿ ಹೇಳಿದ್ರು ಶೌಚಾಲಯಕ್ಕೆ. ಅದಾದ ನಂತರ ದರ್ಶನ್ಗೆ ಮಾತನಾಡೋದಕ್ಕೆ ಕೂಡ ಜೈಲಾಧಿಕಾರಿಗಳು ಲ್ಯಾಂಡ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ರು. ಈಗ ಸೆಲ್ನ ಒಳಗಡೆ ಟಿವಿಯನ್ನು ಕೂಡ ನೀಡಿದ್ದಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಬಹಳ ಪ್ರಮುಖವಾಗಿ ಈಗ ದರ್ಶನ್ಗೆ ಟಿವಿ ಕೊಟ್ಟಿದ್ದಾರಂತೆ, ಹಾಗೆ ಫೋನ್ ಕೂಡ ಕರೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೇನೇನು ಬೇಡಿಕೆ ಇಟ್ಟಿದ್ದಾರೆ ದರ್ಶನ್ ಜೈಲಾಧಿಕಾರಿಗಳ ಮುಂದೆ? ರಜಿತ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಅವರು ಕೇಳಿದ ತಕ್ಷಣವೇ ಕೊಡೋದಿಲ್ಲ. ಬದಲಾಗಿ ಅದಕ್ಕೆ ಪ್ರತಿಯೊಂದು ಸೌಲಭ್ಯ ಪಡಿಬೇಕಂದ್ರೂ ಕೂಡ ಅದು ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಮೂಲಕವೇ ಅವರು ಹೋಗಬೇಕಾಗುತ್ತೆ. ಮೊದಲನೇದಾಗಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು. ಆ ಅರ್ಜಿಯನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ಮೊದಲು ಕೊಡ್ತಾರೆ. ಅದು ಆ ಅರ್ಜಿ ಮೇಲಾಧಿಕಾರಿಗಳಿಗೆ ಅಂದರೆ ಕಾರಾಗೃಹ ಇಲಾಖೆಗಳ ಅಧಿಕಾರಿಗಳಿಗೆ ಹೋಗುತ್ತೆ. ಆ ಬಳಿಕ ಅಲ್ಲಿ ಅಪ್ರೂವಲ್ ಆದ ಬಳಿಕ ಇಲ್ಲಿ ಆ ವ್ಯವಸ್ಥೆಯನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ದರ್ಶನ್ ಅವರು ಏನು ಸರ್ಜಿಕಲ್ ಚೇರನ್ನು ಕೇಳಿದ್ರು, ಅದು 3 ದಿನದ ಬಳಿಕ ಅಂದರೆ ಎಲ್ಲ ಪ್ರೋಸೆಸ್ ಮುಗಿಯೋಷ್ಟೊತ್ತಿಗೆ 3 ದಿನ ಆಯಿತು. ಆ ಬಳಿಕ ಅವರಿಗೆ ಸರ್ಜಿಕಲ್ ಚೇರನ್ನು ಕೊಟ್ಟರು. ಆ ಬಳಿಕ ಟೆಲಿಫೋನ್ ಬೇಕು ಅಂತ ಮನವಿಯನ್ನು ಮಾಡಿದರು. ಅಂದರೆ ಪ್ರಾಪರ್ ವೇ ಅಂದರೆ ಒಂದು ಅರ್ಜಿ ಸಲ್ಲಿಕೆಯ ಬಳಿಕ ಅವರಿಗೆ ಟೆಲಿಫೋನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ ಟಿವಿಯನ್ನು ಕೇಳಿದ್ದಾರೆ. ಟಿವಿಯ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಈಗ ಜೈಲಿನ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇದೀಗ ಮೌಖಿಕವಾಗಿ ಅವರು ಟಿವಿಯನ್ನು ಕೇಳಿದ್ರು, ಆದರೆ ಅವರು ಅರ್ಜಿಯನ್ನು ಕೊಡೋದ್ರ ಮೂಲಕವಾಗಿ ಟಿವಿ ಕೇಳಿದರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದರು. ಹೀಗಾಗಿ ಇವತ್ತು ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಟಿವಿಯನ್ನು ಕೂಡ ಸೆಲ್ ನಂಬರ್ 15 ಅಂದರೆ ಐ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಏನಿದ್ದಾರೆ ಅವರಿಗೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ಹೈಯರ್ ಕಂಪನಿ ಟಿವಿಗಳಿವೆ. ಅದರಲ್ಲಿ ಬಹುತೇಕ ಕೆಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಟಿವಿಯನ್ನು ಕೊಡೋದಕ್ಕೆ ಆಗಲ್ಲ, ರಿಪೇರಿ ಮಾಡಿಸ್ತಾ ಇದ್ದೀವಿ. ಆ ಬಳಿಕ ರಿಪೇರಿ ಆದ ಬಳಿಕ ದರ್ಶನ್ ಸೆಲ್ಗೆ ನಾವು ಕಳಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಇನ್ನೂ ಯಾವ ಒಂದು ಸೌಲಭ್ಯವನ್ನು ದರ್ಶನ್ ಕೇಳಿದ್ದಾರೆ ಅನ್ನುವ ಮಾಹಿತಿ ಹೊರಬಿದ್ದಿಲ್ಲ. ಆದರೆ ಪ್ರಮುಖವಾಗಿ ಅವರ ಮತ್ತೊಂದು ಬೇಡಿಕೆ ಮಿನರಲ್ ವಾಟರ್ ಬೇಕು ಅನ್ನೋದು ಆಗಿದೆ ಅಂತ ನಮಗೆ ಈಗ ತಿಳಿದು ಬಂದಿರತಕ್ಕಂಥದ್ದು. ಆ ವ್ಯವಸ್ಥೆಯನ್ನು ಕಲ್ಪಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾರಾಧ್ಯ. ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು 24ನೇ ACMM ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಬೆನ್ನಲ್ಲೇ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದಲೇ ಪತ್ನಿಗೆ ಕರೆ ಮಾಡಿದ್ದಾನಂತೆ. ಕರೆ ಮಾಡಿ 5 ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ದರ್ಶನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಳ್ಳಾರಿ ಜೈಲಿನಿಂದಲೇ ಪತ್ನಿಗೆ ಕರೆ ಮಾಡಿ ಮಾತನಾಡಿರುವಂಥ ದಾಸ 5 ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಂಬಂಧ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ದರ್ಶನ್ ಮಧ್ಯಾಹ್ನ 2:30 ಸುಮಾರಿಗೆ ವಿಜಯಲಕ್ಷ್ಮಿಗೆ ಕರೆ ಮಾಡಿ 5 ನಿಮಿಷ ಮಾತಾಡಿದ್ರೆ. ಜೈಲಿನ ಪ್ರಿಸನ್ ಸಿಸ್ಟಮ್ ಮೂಲಕ ಪತ್ನಿಗೆ ಕರೆ ಮಾಡಿರೋದು. ಆಮೇಲೆ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರಂತೆ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಅವರಿಬ್ಬರ ಫೋನ್ ಸಂಭಾಷಣೆ ಫುಲ್ ರೆಕಾರ್ಡ್ ಆಗಿದೆ. ಟೆಲಿಫೋನ್ ಏನಿದೆಯಲ್ಲ ಜೈಲಿನ ಆ ಫೋನ್ ಮೂಲಕ ಪತ್ನಿಗೆ ಕರೆ ಮಾಡಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟಲ್ಲಿ ಏನೆಲ್ಲ ವಿಚಾರಗಳ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಎಲ್ಲ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಚರ್ಚೆಯನ್ನು ಮಾಡಿ ಅದಾದ ಬಳಿಕ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ದಾರಂತೆ. ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ದಾಖಲೆಗಳನ್ನು ಇಟ್ಕೊಳ್ತಿದ್ದಾರೆ. ಯಾಕಂದರೆ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದು ಫೋಟೋ, ಒಂದು ವಿಡಿಯೋ ಕಾಲ್ 9 ಜನರ ತಲೆದಂಡಕ್ಕೆ ಕಾರಣವಾಗಿತ್ತು. ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸಬಾರ್ದು ಅಂತ ಹೇಳಿ
ಮರುಕಳಿಸಬಾರದು ಅಂತ ಹೇಳಿ ಅಲ್ಲಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಆ ರೆಕಾರ್ಡನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತಾರೆ. ನಾಳೆ ಏನಾದರೂ ಆರೋಪಗಳು ಕೇಳಿ ಬಂದಾಗ ನೋಡಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅಂತೇಳಿ ತೋರಿಸೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಅಲ್ಲಿನ ಜೈಲಿನ ಹೊರಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, 5 ನಿಮಿಷ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಏನು ಇನ್ಫಾರ್ಮೇಶನ್ ತಗೊಂಡಿರ್ಬೋದು, ಜೊತೆಗೆ ವಿಜಯಲಕ್ಷ್ಮಿ ಅವರು ಏನು ಮಾತಾಡಿರ್ಬೋದು, ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಎಸ್ ನಾಗೇಂದ್ರ ಬಾಬು, ಕಳೆದ 2-3 ದಿನದಿಂದ ನನಗೆ ಫೋನಿನ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಾನು ಕುಟುಂಬದ ಜೊತೆ ಮಾತನಾಡಬೇಕು, ಜೊತೆಗೆ ವಕೀಲರ ಬಳಿ ಮಾತನಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏಟು ಆರೋಪಿ ದರ್ಶನ್ ಅವರು ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿದ್ರು. ಅದರ ಫಲವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅವರಿಗೆ ಫೋನನ್ನು ಆಕ್ಸೆಸ್ ಮಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ 2:30ಕ್ಕೆ ದರ್ಶನ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಅಂದರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾಗಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಅದೇ ಮಾರ್ಗದ ಮೂಲಕ ಕೆಲವೊಂದು ಫಾರ್ಮಾಲಿಟಿಗಳನ್ನು ಪೂರೈಸಿ, ಅಂದರೆ ಅರ್ಜಿ ಸಲ್ಲಿಸೋದು ಅವೆಲ್ಲವನ್ನು ಪೂರೈಸಿ 2:30ಕ್ಕೆ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. 2:30ಕ್ಕೆ ಅಂದರೆ ಎಕ್ಸಾಕ್ಟಾಗಿ 2:30ಕ್ಕೆ ದರ್ಶನ್ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ 2:30ರಿಂದ 2:35ರವರೆಗೆ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳ ಮೂಲಕ ನಮಗೆ ಈಗ ತಿಳಿದು ಬಂದಿರತಕ್ಕಂಥದ್ದು. ಅಂದರೆ ಕೆಲವೊಂದು ವಿಚಾರಗಳನ್ನು, ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ, ಜೊತೆಗೆ ಆರೋಗ್ಯದ ವಿಚಾರದ ಬಗ್ಗೆ ದರ್ಶನ್ ಅವರು ಅವರ ಪತ್ನಿಯ ಜೊತೆ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಆರೋಗ್ಯದ ಬಗ್ಗೆ, ಅಂದರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದರು. ಜೊತೆಗೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನು ಅಷ್ಟೇ ಇಲ್ಲಿ ಮಾತನಾಡಿದ್ದಾರೆ. ನಾಳೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರೋ ಸಾಧ್ಯತೆ ಇದೆ. ಆ ಬಳಿಕ ಸಂಪೂರ್ಣವಾಗಿ ಮಾತನಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ದರ್ಶನ್ ಅವರು ಇಲ್ಲಿ ಏನೋ ಒಂದು ರೀತಿ ಗೋಗರೆದು ಪಡಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಮೊದಲು ಅವರು ಒಂದು ಸರ್ಜಿಕಲ್ ಚೇರ್ನ ಕೇಳಿದ್ರು, 3 ದಿನಗಳ ಬಳಿಕ ಅವರಿಗೆ ಸರ್ಜಿಕಲ್ ಚೇರ್ನ ಕೊಟ್ಟಿದ್ರು. ಈಗ 3 ದಿನಗಳ ಬಳಿಕ ಫೋನ್ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಕುತೂಹಲ ಘಟ್ಟದಲ್ಲಿ ಅವರಿದ್ದಾರೆ. ಅಂದರೆ ಏನಾಗಿದೆ ಚಾರ್ಜ್ ಶೀಟ್ನಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಈಗ ಅದನ್ನ ಪ್ರಮುಖ ಅಂಶಗಳನ್ನ ದರ್ಶನ್ ತಿಳಿದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.